ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪಾಲಕ್ ಚಿಕನ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದಕ್ಕೆ ಬೇಕಾದ ಇಂಪಾರ್ಟೆಂಟ್ ಸಾಮಗ್ರಿ ಪಾಲಕ್, ದಪ್ಪ ಕಟ್ಟಿನ ಒಂದು ದೊಡ್ಡದು ಪಾಲಕ್, 1 kg ಚಿಕನ್ ತೊಗೊಂಡಿದ್ದೇನೆ. ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 1 kg ಚಿಕನ್, ಅದಕ್ಕೆ ದಪ್ಪ ಕಟ್ಟಿನ ಒಂದು ಕಟ್ಟು ಪಾಲಕ್, ಒಂದು ಕಾಲು ಕಟ್ಟಿನಷ್ಟು ಧನಿಯಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಲು ಕಟ್ಟಿನಷ್ಟು ಪುದೀನ ಸೊಪ್ಪು, ಮತ್ತು 2 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಅಥವಾ ಕಾಳುಮೆಣಸು, ಒಂದು 10 ಗೋಡಂಬಿ ತಗೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ನಾನು ಇಲ್ಲಿ ತಗೊಂಡಿದ್ದೇನೆ. ಆಪ್ಷನಲ್. ಸ್ವಲ್ಪ ಕರ್ಡ್, 1 ಟೊಮೆಟೊ, ದಪ್ಪ ಟೊಮೆಟೊ, 1 ದಪ್ಪದ ನೀರುಳ್ಳಿ, ಒಂದು 6 ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, 10 ಎಸಳು ಬೆಳ್ಳುಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಆಚೆ ಈಚೆ ಮಾಡ್ಕೊಳ್ಳಿ. ತುಪ್ಪ, ಎಣ್ಣೆ, ಅರ್ಶಿನದ ಪುಡಿ, ಚಿಕನ್ ಮಸಾಲೆ ಪುಡಿ, ಗರಂ ಮಸಾಲೆ ಪುಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಚಿಕನಿಗೆ ಲಿಂಬೆಹಣ್ಣು ಹೇಳಿಕೆ ಮರೆತು ಬಿಟ್ಟೆ, 1 ಲಿಂಬೆಹಣ್ಣು ಹಾಕ್ಕೊಳ್ತೇನೆ. ಒಂದು ಲಿಂಬೆಹಣ್ಣು, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತೇನೆ ಒಂದು ಸೈಡಲ್ಲಿ. ಆವಾಗ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಂಡಿರ್ತದೆ. ಇದು ಮಿಕ್ಸ್ ಆಗಿ ಸೈಡಲ್ಲಿ ಇಟ್ಕೊಳ್ತೇನೆ. ಫಸ್ಟ್ ಸ್ಟೆಪ್ ಇದು. ನೆಕ್ಸ್ಟ್ ಇದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೇನೆ, ಪಾಲಕ್ ಮುಳುಗೋ ಅಷ್ಟು. ಇದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಳ್ತೇನೆ. ಈ ಕುದಿಯುವ ನೀರಿಗೆ ಪಾಲಕ್ ಹಾಕಿ ಒಂದು 2 ಸೆಕೆಂಡ್ ಆದಮೇಲೆ ತೆಕ್ಕೊಳ್ತೇನೆ. ಇದರಲ್ಲಿದ್ದ ಬ್ಯಾಕ್ಟೀರಿಯಾ ಎಲ್ಲ ಬಿಟ್ಕೊಂಡು ಮತ್ತು ಕಲರ್ ಸಹ ಚೆನ್ನಾಗಿ ಕೊಡ್ತದೆ. ಪಾತ್ರೆ ತುಂಬ ಇತ್ತು ಸೊಪ್ಪು, 2 ಸೆಕೆಂಡ್ ಆದಮೇಲೆ ಈ ಥರ ಆಯಿತು. ಕಲರ್ ಸಹ ಚೇಂಜ್ ಆಗ್ತಾ ಬರ್ತಿದೆ ನೋಡಿ. 2 ಸೆಕೆಂಡ್ ಆದಮೇಲೆ ಈ ಥರ ಕಲರ್ ಸಹ ಚೇಂಜ್ ಆಗಿದೆ, ಸೊಪ್ಪು ಸಹ ಹಿಂಗೆ ಹೋಗಿದೆ. ಇದು ಹೀಗೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಬಿಸಿ ಅಂದರೆ ಪಾಲಕನ್ನು ತೆಗ್ದು ಕೋಲ್ಡ್ ವಾಟರಿಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ, 1/4 ಕಟ್ಟಷ್ಟು ಪುದೀನ, 1 kg ಚಿಕನಿಗಿದು, ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಧನಿಯಾ 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಪೆಪ್ಪರ್, ಕ್ಯಾಶ್ ಒಂದು 10, ಮತ್ತು ಮೊಸರು. ಇದನ್ನೆಲ್ಲ ಹಾಕಿ ಸಣ್ಣಕ್ಕೆ ರುಬ್ಕೊಂಬರೋಣ. ಬೇಕಿದ್ರೆ ಉಪ್ಪು ಸಹ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು ಸಹ. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಬರೋಣ. ಓಕೆ, ಉಪ್ಪು ಸಹ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಸಿಗ್ತೇನೆ. ಓಕೆ, ಹೋಲ್ ಗರಂ ಮಸಾಲ ಸಹ ಹಾಕ್ಕೊಳ್ಬೋದು, ಸ್ವಲ್ಪ ಗರಂ ಮಸಾಲ ಪೌಡ್ರು ಸಹ ಹಾಕ್ಕೊಳ್ಬೋದು ರುಬ್ಬುವಾಗ. ಈಗ ರುಬ್ಕೊಂಡು ಬರೋಣ ಬನ್ನಿ. ಪಾತ್ರೆಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ. ಚೆನ್ನಾಗಿ ಕಾಯಿಲಿ. ತುಪ್ಪ
ಎಣ್ಣೆ ಕಾದಿದೆ. ಈಗ ಟೊಮೆಟೊ, ಒಂದು ದಪ್ಪ ಟೊಮೆಟೊ, ಒಂದು ನೀರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಟೊಮೆಟೊ ನೀರುಳ್ಳಿ ಸ್ವಲ್ಪ ಫ್ರೈ ಆಗುವ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ. ನಾಗೊಮ್ಮೆ ಮಿಕ್ಸ್ ಕೊಟ್ಟು ಮತ್ತೆ ಮಸಾಲೆ ರುಬ್ಬಿದ ಮಿಕ್ಸಿ ಜಾರಿನ ನೀರನ್ನು ಸಹ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ ಒಮ್ಮೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಫುಲ್ ಕಲರ್ಫುಲ್ ಆಗಿದೆ. ಸಾಮಾನ್ಯವಾಗಿ ಮಕ್ಕಳು ಪಾಲಕ್ಕೆಲ್ಲ ತಿನ್ನೋದಿಲ್ಲ. ರಿಚ್ ಇನ್ ಹ್ಯೂಮೋಗ್ಲೋಬಿನ್, ಐರನ್ ಕಂಟೆಂಟ್ಸ್. ಹ್ಯೂಮೋಗ್ಲೋಬಿನ್ ಪ್ರಾಬ್ಲಮ್ ಇದ್ದವ್ರಿಗೆಲ್ಲ ತುಂಬ ಒಳ್ಳೆಯದು. ಸೊ ಚಿಕನ್ ಜೊತೆ ಹಾಕಿದರೆ ಆರಾಮ್ಸೆ ಮಕ್ಕಳು ಖುಷಿಪಟ್ಟು ಪಾಲಕ್ ತಿನ್ನಲ್ಲ ಅಂತ ಹಿಂದೆ ಹೋಗೋರು ಸಹ ಮುಂದೆ ಬಂದು ತಿಂತಾರೆ. ಈಗ ಮಸಾಲ ರುಬ್ಬಿದ ನೀರನ್ನು ಸಹ ಹಾಕ್ಕೊಳ್ತೇನೆ. ಮತ್ತು ಗರಂ ಮಸಾಲ ಪುಡಿ ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಮತ್ತು ಸಾಲ್ಟ್. ಬೇಕಿದ್ರೆ ನಿಮ್ಮ ಹತ್ರ ಇಲ್ಲ ಅಂದರೆ ಚಿಕನ್ ಸುಕ್ಕ ಪೌಡರ್ ಸಹ ಹಾಕ್ಕೊಳ್ಬೋದು. ಹಾಕಿ ಒಂದು ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು 15 ನಿಮಿಷ ಬೇಯಲಿಕ್ಕೆ ಇಡುವ. ಇದು ಚೆನ್ನಾಗಿ ಚಿಕನ್ ಎಲ್ಲ ಬೆಂದಿದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಮನೆಯೆಲ್ಲ ಗಮ್ಮ ಅಂತಿದೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ ಒಮ್ಮೆ ಕೈ ಆಡ್ಸೋಣ. ನೋಡಿ ಗ್ರೇವಿ ಸಹ ಎಷ್ಟು ತಿಕ್ಕಾಗಿ ಆಗಿದೆ. ವಾವ್! ಚಪಾತಿ, ಪರೋಟ, ರೊಟ್ಟಿ, ಅನ್ನ, ಗೀ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್. ಪಾಲಕ್ ಇಷ್ಟ ಇಲ್ಲದೆ ದೂರ ಓಡುವವರು ಸಹ ಹತ್ರ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಇದು ಎಲ್ರದ್ದು ಫೇವ್ರೆಟ್. ನಿಮ್ಮ ಮನೆಯಲ್ಲಿ ಯಾರ್ಯಾರು ಪಾಲಕ್ ತಿನ್ನೋದಿಲ್ಲ ಅಂತ ಹೇಳ್ತಾರೆ ನೋಡಿ, ಅವರು ಸೇಮ್ ರೆಸಿಪಿಯಲ್ಲಿ ವೆಜಿಟೇರಿಯನ್ ಅಂದರೆ ಪನ್ನೀರ್ ಸಹ ಹಾಕ್ಕೊಂಡ್ರೆ ಪಾಲಕ್ ಪನ್ನೀರ್, ನೀರು ಆ್ಯಡ್ ಮಾಡಲಿಲ್ಲ ಅಂದರೆ ಆಯ್ತು ಅಷ್ಟೇ. ಬನ್ನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಟಚಪ್ಪು. ಕಸೂರಿ ಮೇಥಿ ಆಪ್ಷನಲ್, ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಹ ಇರುತ್ತೆ. ಒಂದು 3 ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ ಓಪನ್ ಆಗಿ. ಅಂದರೆ ಸ್ವಲ್ಪ ಗ್ರೇವಿ ಕಮ್ಮಿ ಸಹ ಆಗ್ತದೆ, ಇನ್ನೂ ತಿಕ್ ಬರ್ತದೆ. ಪರೋಟ, ರೊಟ್ಟಿ, ಚಪಾತಿ, ಗೀ ರೈಸ್ ಜೊತೆ ಇಷ್ಟು ಸಹ ಇದೆ, ಕರೆಕ್ಟಾಗಿದೆ. ಇನ್ನೂ ತಿಕ್ಕಬೇಕು ಅಂತ ಹೇಳಿದರೆ ಇನ್ನೂ ಸಹ ಓಪನಲ್ಲೇ ಬೇಯಿಸ್ಕೊಂಡು ನೀರು ಸಹ ಹಿಂಡ್ಕೊಂಡು ತಿಕ್ಕಾಗ್ತದೆ ಗ್ರೇವಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಕಾಣ್ತದೆ. ಬಾಯಲ್ಲಿ ನೀರು ಬರಲಿಕ್ಕೆ ಶುರು ಆಯಿತು. ವಾವ್! ನೋಡಿ ಇದು ಕಂಪ್ಲೀಟ್ಲಿ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿ ನಾನು ನಿಮಗೆ ಸರ್ವ್ ಮಾಡುವಾಗ ಸಿಗ್ತೇನೆ. ನೋಡಿ ನಾನು ಗೀ ರೈಸ್ ಜೊತೆ ಸರ್ವ್ ಮಾಡಿದ್ದೇನೆ. ತುಂಬ ಚೆನ್ನಾಗಿರ್ತದೆ ಟೇಸ್ಟ್. ಚಿಕನ್ ಸಹ ತುಂಬ ಸಾಫ್ಟಾಗಿ ಬೆಂದಿದೆ. ಯಾರೆಲ್ಲ ಪಾಲಕ್ ತಿನ್ನಲ್ಲ ನೋಡಿ ಅವರಿಗೆ ಈ ಥರ ಮಾಡಿ ಕೊಡಿ, ಕಣ್ಣು ಮುಚ್ಚಿ ತಿಂತಾರೆ. ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಪಾಲಕ್ ಈಸ್ ರಿಚ್ ಇನ್ ಐರನ್. ಸೊ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಚಿಕನಿಂದ ಪ್ರೋಟೀನ್ ಸಹ ಸಿಗ್ತದೆ. ಮಕ್ಕಳು ಸಹ ಇಷ್ಟಪಟ್ಟು ಪೂರಿ, ಚಪಾತಿ, ಪರೋಟ, ರೊಟ್ಟಿ, ಗೀ ರೈಸ್, ಅನ್ನ, ಮುದ್ದೆ ಯಾವುದ್ರ ಜೊತೆ ಸಹ ಸರ್ವ್ ಮಾಡ್ಬೋದು. ದೋಸೆ, ಇಡ್ಲಿ ಜೊತೆ ಸಹ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗಿರಲಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.